ಹೇಮಲತಾ ಅವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಲತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 7/12/1977. ಸಮಯ ರಾತ್ರಿ 10:30. ರಾತ್ರಿ 10:30. ಏನ್ ಪ್ರಶ್ನೆ ಇತ್ತು? ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಹೇಮಲತಾ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಉದ್ಯೋಗದಲ್ಲಿ ತೊಂದರೆ ಅಂತ ಹೇಳಿದ್ರಿ ಅಲ್ವಾ? ನೋಡಿ, ಈಗ ನಿಮಗೆ ನಡೀತಾ ಇರೋ ಟೈಮ್ ಇದೆಯಲ್ಲ, ಶನಿ ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಅರ್ಥ ಆಯ್ತಾ? ಈಗ ಈ ಗ್ರಹಗಳು ಎಲ್ಲಪ್ಪ ಇದ್ದಾರೆ ಅಂತಂದರೆ ನಿಮ್ಮ ಲಗ್ನಾತ್ ವ್ಯಯಸ್ಥಾನದಲ್ಲಿದ್ದಾರೆ. ಹೀಗಾಗಿ ವ್ಯಯದಲ್ಲಿದ್ದಾಗ ಅತಿಯಾದ ಒತ್ತಡ ಉಂಟಾಗುತ್ತೆ, ಕಾರ್ಯವ್ಯಯ, ಕೆಲಸ ಇನ್ನೇನಪ್ಪ ಕತೆ ಅನ್ನುವಂಥ ಆತಂಕವೂ ಸೃಷ್ಟಿಯಾಗುತ್ತೆ. ಆ ಥರದ ವಾತಾವರಣ ಇದೆ. ಹಾಗಂತ ಗಾಬರಿ ಆಗೋದು ಬೇಡ. ಇದಕ್ಕೊಂದು ಮಾರ್ಗವೂ ಇದೆ. ಇದರಿಂದ ಹೊರಗೆ ಬರಲಿಕ್ಕೆ ಒಂದು ಮಾರ್ಗವೂ ಇದೆ. ಏನು? ಹತ್ತಿರ ನಿಮ್ಮ ಬಾಗಲಕೋಟೆಯಿಂದ ಸ್ವಲ್ಪ ಸಮೀಪದಲ್ಲಿರ್ತಕ್ಕಂಥ ಗುರುಕ್ಷೇತ್ರ ಅಂದರೆ ಅದು ಗಾಣಗಾಪುರ. ಹೀಗಾಗಿ ತಾವೊಂದು ಸಲ ಬಿಡುವು ಮಾಡಿಕೊಂಡು ಅಲ್ಲಿ ಒಂದು 3 ದಿವಸ ಆ ಗುರು ದತ್ತಾತ್ರೇಯರ ಸೇವೆಯನ್ನು ಮಾಡಿ ಬನ್ನಿ. ಖಂಡಿತ ನೀವು ಯಾವ ಆತಂಕದಲ್ಲಿದ್ದರೂ ಆತಂಕದಿಂದ ಹೊರಗೆ ಬಂದುಬಿಡ್ತೀರ. ಒಂದು ಸಲ ಗಾಣಗಾಪುರಕ್ಕೆ ಹೋಗಿ ಬನ್ನಿ, ಅಷ್ಟೇ. ಸರಳವಾಗಿದೆ. ಗುರುಕ್ಷೇತ್ರಕ್ಕೆ ಹೋದ ತಕ್ಷಣ ಗುರು ನಮ್ಮನ್ನು ಹೇಗೆ ನಮ್ಮ ಸಂಕಟವನ್ನು ಪರಿಹರಿಸಿ ನಮ್ಮ ಕಣ್ಣನ್ನು ಒರೆಸ್ಬಿಡ್ತಾನೆ ಅಂದರೆ ನೀವು ಅಲ್ಲಿಗೂ ಹೋದವ್ರಿಗೆ ಅಂಥ ಅನುಭವ ಆಗುತ್ತೆ. ಒಂದು ಸಲ ಹೋಗಿ ಬನ್ನಿ, ಖಂಡಿತ. ಗುರುಚರಿತ್ರೆ ಸಾಧ್ಯವಾದರೆ ಪಾರಾಯಣ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಚಂದ್ರಶೇಖರ್ ಅವರು ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 31/8/1999. 31/8/1999. ಸಮಯ ಸಾಯಂಕಾಲ 5:40 ಮೇಡಮ್. ಸಂಜೆ 5:40. ಏನ್ ಪ್ರಶ್ನೆ ಇತ್ತು? ಅವ್ರ ಮದುವೆ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು ಮೇಡಮ್ ಅವರೇ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಚಂದ್ರಶೇಖರ್ ಅವರೇ ನಮಸ್ಕಾರ. ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ನಿಮ್ಗೆ ಕೋಟಿ ನಮಸ್ಕಾರ. ನಿಮ್ಮಿಂದ ನಾವು ಬಹಳ ಸಂತೃಪ್ತರಾಗಿದ್ದೀವಿ ನಾವು. ನೀವು ನಮ್ಮ ಮಗನ ಭವಿಷ್ಯದ ಹೇಳಿದ್ರೆ ಜಾಬ್ ಒಂದ್ ತಿಂಗಳದಾಗ ಆಗ್ತದೆ, ಒಂದೇ ತಿಂಗಳಲ್ಲಿ ಆಗಿತ್ತು ನಮಗೆ. ಓಹೋ, ಸಂತೋಷ ಸಂತೋಷ. ಆಗ್ಲಿ, ಸಂತೋಷ. ಕೃತಜ್ಞತೆಗಳನ್ನ ನಾವು ನಿಮ್ಗೆ ಸಲ್ಲಿಸಬೇಕಾಗಿದ್ರಿ. ಆಗ್ಲಿ ಆಗ್ಲಿ ಆಗ್ಲಿ. ದೇವ್ರು ಒಳ್ಳೇದು ಮಾಡಲಿ ತಮಗೆ. ನೋಡಿ, ತಮಗೀಗ ನಡೀತಾ ಇರತಕ್ಕಂಥ ಇದೆಯಲ್ಲ, ಅಂದರೆ ಇವರಿಗೆ ಈ ಸಪ್ತಮ ಸ್ಥಾನ ವಿವಾಹದ ಬಗ್ಗೆ ತಾವು ಕೇಳಿದ್ದೀರಾ. ವಿವಾಹಕ್ಕೆ ಸ್ವಲ್ಪ ತೊಡಕಿದೆ. ಶುಕ್ರ ರಾಹು ಸಪ್ತಮದಲ್ಲಿ ಒಟ್ಟಾದಾಗ ಸ್ವಲ್ಪ ಅದು ಅನಾನುಕೂಲವನ್ನು ಸೂಚಿಸುತ್ತೆ. ಹೀಗಾಗಿ ಶುಕ್ರ ರಾಹು ಶಾಂತಿ ಬೇಕು. ಮತ್ತು ಚಂದ್ರ ಕೂಡ, ಚಂದ್ರನೂ ಶನಿಯುಕ್ತನಾಗಿದ್ದಾನೆ. ಹೀಗಾಗಿ ಈ ಗ್ರಹಗಳ ಶಾಂತಿ ಮಾಡಿಸೋದ್ರಿಂದಾಗಿ ಏನು ಆ ವಿವಾಹ ಭಾವಕ್ಕೆ ಬಿದ್ದಿರತಕ್ಕಂಥ ತೊಡಕು ಏನಿದೆ ಅದು ಸುಲಭವಾಗಿ ಬಿಡುಗಡೆಯಾಗುತ್ತೆ. ಆಮೇಲೆ ಅವರ ದಾರಿ ಸರಿ ಹೋಗುತ್ತೆ. ಹೀಗಾಗಿ ಇದನ್ನು ದಯವಿಟ್ಟು ಮಾಡಿಸಿ. ಶಾಂತಿ, ಗ್ರಹ ಶಾಂತಿಯರ ಶುಕ್ರ ರಾಹು ಚಂದ್ರ ಶಾಂತಿ ಇದನ್ನು ಮಾಡಿಸಿದ್ರೆ ಹತ್ತಿರದಲ್ಲಿ ತಮ್ಗೆ ಯಾರು ಚೆನ್ನಾಗಿ ಗೊತ್ತಿರೋರು ಅವ್ರ ಹತ್ರ ಕೇಳಿ ತಿಳಿದು ಮಾಡಿಸಿ. ಅನುಕೂಲ ಆಗುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲಿಖಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಿಖಿತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ನೂತನ ಹೆಸರು 6/6/2009. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಸಮಯ 11:55 ರಾತ್ರಿ. ಸ್ವಲ್ಪ ನಿಧಾನ ಹೇಳಿಮ್ಮ. 30 ಡೇಟ್? 6/6/2009. ಸಮಯ ರಾತ್ರಿ 11:55. 11:55. ಏನ್ ಪ್ರಶ್ನೆ ಇತ್ತು? ಅವ್ನ ವಿದ್ಯಾಭ್ಯಾಸ, ಆರೋಗ್ಯದ ಬಗ್ಗೆ ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಲಿಖಿತ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಓದೋದು ಮತ್ತೆ ಆರೋಗ್ಯ ಬಗ್ಗೆ ಕೇಳೋಣ ಅಂತ. ಓದು ಆರೋಗ್ಯ ನೋಡೋಣ. ನೋಡಿ, ಇವರಿಗೆ ಹೇಗಿದೆ ಈಗ, ಟೈಮ್ ಹೇಗಿದೆ, ಯಾವ ಗ್ರಹ ನಡೀತಾ ಇದೆ, ಇದು ನೋಡ್ಕೊಳ್ಳೋಣ. ಈಗ ಬುಧ ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಚಂದ್ರ ಭಕ್ತಿ ನಡೀತಾ ಇದೆ. ಜಾತಕದಲ್ಲಿ ಚಂದ್ರ ಹೇಗಿದ್ದಾನಪ್ಪ ಅಂದರೆ ಶುಕ್ಲ ಪಕ್ಷದ ಪೌರ್ಣಿಮೆ ಅಂದರೆ ಸಂಪೂರ್ಣವಾದ ಪಕ್ಷದ ಬಲ ಅಂತ. ಈ ಚಂದ್ರ ಚೆನ್ನಾಗಿದ್ದಾನೆ. ಹೀಗಾಗಿ ಚಂದ್ರ ಆದರೆ ಷಷ್ಠಾಧಿಪತಿ. ಈ ಲಗ್ನಕ್ಕೆ ಸ್ವಲ್ಪ ತೊಡಕನ್ನು ಸೂಚಿಸ್ತಕ್ಕಂಥ, ಮತ್ತು ಅಲ್ಲಿ ಕೇತು ಇರೋದು, ಇದೆಲ್ಲ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಹೀಗಾಗಿ ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಆ ಗಣಪತಿಗೆ ನೀವು ಪ್ರತಿ ಮಂಗಳವಾರ ಈ ಮಗುವಿನ ಕೈಯಲ್ಲಿ ಅಲ್ಲಿ ಹೋಗಿ ಗಣಪತಿಗೆ ಒಂದು ಸೇವೆ ಮಾಡಿಸಿ. ಗಣಪತಿಗೆ ಜೇನು, ರಸಬಾಳೆ ಇವುಗಳಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅದನ್ನು ಪ್ರಸಾದ ರೂಪದಲ್ಲಿ ತಿನ್ನಿಸ್ತಕ್ಕಂಥದ್ದು, ಇದೆಲ್ಲ ತುಂಬ ಸಹಾಯವಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ, ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರ ಬಹಳ ವಿಶೇಷವಾದದ್ದು. ಇದನ್ನು ಪ್ರತಿ ದಿವಸ ಹೇಳಿಕೊಡಿ. ಪ್ರತಿ ದಿವಸ ಕನಿಷ್ಠ 28 ಬಾರಿ ಹೇಳಿಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ. ನೀವು ಮಾಡಿ ನೋಡಿ.
ಒಂದು 2 ತಿಂಗಳು ನಿಮಗೆ ಮಾಡಿದ್ರೆ ಅದರ ಫಲ ಏನು ಅಂತ ಗೊತ್ತಾಗ್ಬಿಡುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಶಿಕಲಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಶಿಕಲಾ ಅವರೇ. ಶಶಿಕಲಾ ಅವರೇ ನಮಸ್ತೆ. ಮಗನ್ ಮುಂದಿನ ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ ಸಮಯ ತಿಳಿಸಿಮಾ. ಅವರು 8/26 97 ಸಮಯ ಗೊತ್ತಿಲ್ಲ ಮೇಡಮ್. 8 ರಿಂದ 9 ಗಂಟೆ ಒಳಗೆ ಅಂತ. ಏನ್ ಪ್ರಶ್ನೆ ಇತ್ತು? ಅದೇ ಒಂದ್ ಮುಂದಿನ ಭವಿಷ್ಯ ಹೇಗಿದೆ, ಸರಿ, ಶಾಸ್ತ್ರಿಗಳಿದ್ದಾರೆ ಮಾತಾಡಿ ಅಂತ ಕೇಳಕ್ಕೆ. ಸರಿಮಾ ಮಾತಾಡಿ. ಶಶಿಕಲಾ ಅವರೇ ನಮಸ್ಕಾರ. ಅದೇ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಗೊತ್ತಾಯ್ತು. ಬೆಳಗ್ಗೆನಾ ರಾತ್ರಿನಾ ಇದು? 8:30 ಬೆಳಿಗ್ಗೆ. ರೋಹಿಣಿ ನಕ್ಷತ್ರ ಅಲ್ವಾ? ನೋಡಿ, ಈಗ ನಡೀತಾ ಇರತಕ್ಕಂತಹ ಸಮಯ, ಈಗ ಅವರಿಗೆ ಗುರುದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿ ಬಲಹೀನನಾಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ನೀಚಾರಿ ಷಷ್ಟ ವ್ಯಯ ಸಂಶ್ರಿತಾಹಿ ಶುಭಾಹ ಪ್ರಯಚ್ಛಂತ್ಯ ಅಶುಭಾನಿ ಸರ್ವೇ ಅಂತ ಸ್ವಲ್ಪ ಬಲಹೀನದ ಫಲ. ಹೀಗಾಗಿ ತಾವು ಕೂಡ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಪ್ರತಿ ಗುರುವಾರ ಸ್ವಲ್ಪ ಕಡಲೆ ಹಾಗೂ ಬೆಲ್ಲ ಇದನ್ನು ಅವ್ರ ಕೈಲಿ ಕೊಡಿಸಿ ಪ್ರತಿ ಗುರುವಾರ ತಪ್ಪದೇ ಒಂದು 3 ವರ್ಷ ಸತತವಾಗಿ ಮಾಡಬೇಕಿದನ್ನು. ಪ್ರತಿ ಗುರುವಾರ ನೀವು ಎಲ್ಲೇ ಇದ್ದರೂ, ಎಲ್ಲೋ ಹೊರಗಡೆ ಹೋಗಿದ್ರೂ ಕೂಡ ಆ ಗುರುವಾರ ಹತ್ತಿರದಲ್ಲಿರ್ತಕ್ಕಂಥ ಗುರುಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಲ್ಲಿ ಕಡಲೆ ಬೆಲ್ಲ ಸಮರ್ಪಣೆ ಮಾಡೋದು. ಇದನ್ನು ಮಾಡ್ತಾ ಬರಲಿ, ಖಂಡಿತ ಗುರುವಿನ ಅನುಗ್ರಹದಿಂದ ಸ್ವಲ್ಪ ಬೆಳಕಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಂಕಾರ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಓಂಕಾರ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ. 26/12/2002. 26/12/2002. ಸಮಯ ಬೆಳಗಿನ ಜಾವ 5:28. 5:28. 5:28. ಸರಿ, ಏನ್ ಪ್ರಶ್ನೆ ಇತ್ತು? ನನ್ನ ಬಗ್ಗೆ ಎಜುಕೇಶನ್ ಬಗ್ಗೆ ಕೇಳಬೇಕು. ಶಾಸ್ತ್ರಿಗಳಿದ್ದಾರೆ ಮಾತಾಡಿ. ನಮಸ್ಕಾರ ಓಂಕಾರ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಬಗ್ಗೆನೇ ಕೇಳಬೇಕಿತ್ತು, ಎಜುಕೇಶನ್ ಬಗ್ಗೆ. ನಾನು CA ಮಾಡ್ತಾ ಇದ್ದೀನಿ. ಬೆಳಗಿನ ಜಾವ 5:28ಕ್ಕೆ ಹೋಗ್ತೀನಿ. ಗೊತ್ತಾಯ್ತು. ಈಗ ನೋಡಿ, ನಿಮಗೆ ನಡೀತಾ ಇರತಕ್ಕಂಥ ಟೈಮ್ ಇದೆಯಲ್ಲ, ಕುಜ ದಶೆಯಲ್ಲಿ ಈಗ ತಮಗೆ ರವಿ ಭುಕ್ತಿ ನಡೀತಾ ಇದೆ. ಈಗ ಮೇವರೆಗೆ ಇದಿದೆ. ಮೇ ನಂತರ ಚಂದ್ರ ಶುರುವಾಗುತ್ತೆ. ಅದು ಕುಜರಾಹು ಸಂಧಿಶಾಂತಿ ಕಾಲ ಅದು. ಹೀಗಾಗಿ ಸಂಧಿಶಾಂತಿಯನ್ನು ಮಾಡಿಸಬೇಕು ಮೇ ನಂತರದಲ್ಲಿ. ಅದು ಸ್ವಲ್ಪ ಆರೋಗ್ಯದ ಕಡೆಗೆ ತುಂಬ ತೊಂದರೆ ಮಾಡುತ್ತೆ. ಈ ಕಾರಣದಿಂದಾಗಿ ತಪ್ಪದೇ ಆ ಸಂಧಿಶಾಂತಿ ಮಾಡಿಸಿ, ಕುಜರಾಹು ಸಂಧಿಶಾಂತಿ. ನಿಮಗೆ ನೋಡಿ, ಪಂಚಮಾಧಿಪತಿ ತುಂಬ ಬಲಿಷ್ಠನಾಗಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು ಗುರು ತುಂಬ ಒಳ್ಳೆಯದು. ಹೀಗಾಗಿ ನೀವು ಖಂಡಿತ ಸಾಧನೆ ಮಾಡಿ, ಒಳ್ಳೆಯ ಹೆಸರನ್ನು ಮಾಡಿ, ಹಣ ಸಂಪಾದನೆಗೂ ದಾರಿಯಾಗುತ್ತೆ. ಒಳ್ಳೆಯ ವ್ಯಕ್ತಿತ್ವ ಕೂಡ ನಿಮಗಿದೆ. ಇದನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಆತಂಕ ಬೇಡ. ನೀವು ಚೆನ್ನಾಗಿ ಓದಿದ್ರೆ ಆ ದಾರಿಯಲ್ಲಿ ನೀವು ಖಂಡಿತ ಯಶಸ್ಸನ್ನು ಗಳಿಸ್ತೀರ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಸಂಧಿಶಾಂತಿ ಒಂದು ಮಾಡಿಸಿ ಮೇ ನಂತರದಲ್ಲಿ, ಅಷ್ಟೇ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ ತಮಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಇನ್ನು ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಡಿ. ನೋಡೋಣ ತುಲಾ ರಾಶಿಯವರಿಗೆ ಹೇಗಿದೆ. ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು, ಸ್ತ್ರೀಯರಿಗೆ ಹೊಸ ಅವಕಾಶಗಳು, ಚಂದ್ರನ ಬಲ ಚೆನ್ನಾಗಿದೆ. ಜವಾಬ್ದಾರಿಯಲ್ಲಿ ಆರೋಪ ಬರೋ ಸಾಧ್ಯತೆ ಇರುತ್ತದೆ. ಕಠಿಣ ಒತ್ತಡ ಹಾಗೂ ಕ್ಲಿಷ್ಟತೆ ಸಾಧ್ಯತೆ ಕೂಡ ಇದೆ. ಇದು ಸ್ವಲ್ಪ ಹುಷಾರು. ಅದು ಯಾವಾಗಪ್ಪ ಅಂತಂದರೆ, ನಿಮಗೆ ನೋಡಿ, ಬುಧವಾರ ಮತ್ತು ಗುರುವಾರದ ಮಟ್ಟಿಗೆ ಆ 2 ದಿನ ಸ್ವಲ್ಪ ತೊಡಕುಗಳು ಉಂಟಾಗೋ ಸಾಧ್ಯತೆ. ಗುರುತವರ ಯಾವುದೋ ಒಂದು ಗಂಭೀರವಾದ ಜವಾಬ್ದಾರಿ ಕೊಟ್ಟಿರ್ತಾರೆ, ಅದು ನಿಮ್ಮ ಕೈಲಿ ಆಗದೆ ಯಾವುದೋ ಒಂದು ಆರೋಪಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಹುಷಾರು. ಜವಾಬ್ದಾರಿಗಳಲ್ಲಿ ಬಹಳ ಎಚ್ಚರ ವಹಿಸಿ. ಏನು ಜವಾಬ್ದಾರಿ ಕೊಟ್ಟಿದ್ದಾರೆ, ನಿಭಾಯಿಸಿದ್ದಾರೆ, ಅದರ ಕಡೆಗೆ ಸ್ವಲ್ಪ ಗಮನ ಇರಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗುರುವಾರದಿಂದ ಮತ್ತೆ ಮುಂದೆ ಸ್ವಲ್ಪ ಮಟ್ಟಿಗೆ ಸಂಗಾತಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ಇದೆ. ಹುಷಾರು. ಸ್ತ್ರೀಯರಿಗೆ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡವೂ ಇದೆ. ನಿಮಗೆ ಕೊನೆಗೆ ಲಾಭ ಇಲ್ಲ ಅಂತಲ್ಲ, ತುಂಬ ಚೆನ್ನಾಗಿದೆ. ಚಂದ್ರ ಹೆಚ್ಚು ಕಮ್ಮಿ ಗುರುವಾರ ಶುಕ್ರವಾರ ತುಂಬ ಚೆನ್ನಾಗಿದೆ. ಲಾಭ ಕಾಣ್ತೀರಾ, ಮಾರ್ಗದರ್ಶನ ಸಿಗುತ್ತೆ, ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಕೃಷಿ, ಹಾಲು, ಹೈನು, ಪುಷ್ಪ ವ್ಯಾಪಾರದಲ್ಲಿ ಬಹಳ ವಿಶೇಷವಾದ ಲಾಭ ಗಳಿಕೆಯೂ ಇದೆ. ಕೊನೆಗೆ ಶನಿವಾರದ ವೇಳೆಗೆ ಸ್ವಲ್ಪ ರವಿಯು ಕೂಡ, ಲಾಭಾಧಿಪತಿ ಕೂಡ ಷಷ್ಠಕ್ಕೆ ಬರ್ತಾನೆ. ಅದು ಕೂಡ ಒಳ್ಳೆಯದೇ. ಷಷ್ಠದ ರವಿಯಿಂದ ಒಳ್ಳೆಯ ಫಲವನ್ನು ಹೇಳಿದೆ. ಆದರೆ ಅಲ್ಲಿ ರಾಹು ಎಲ್ಲ ಇತ್ಯಾದಿಗಳಿರೋದ್ರಿಂದ ಸ್ವಲ್ಪ ಎಚ್ಚರವಾಗಿರಿ. ವ್ಯವಹಾರ ಸ್ಥಳದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಮುಖ್ಯವಾಗಿ ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅದು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗಿರೋದು ತುಲಾರಾಶಿಯವರು. ಪರಿಹಾರಕ್ಕೆ ಏನಪ್ಪ ಅಂತಂದರೆ, ತುಲಾರಾಶಿಯವರು ಶಿವಸನ್ನಿಧಾನದಲ್ಲಿ ಗೋಧಿ ಸಮರ್ಪಣೆಯೂ ಆಗಬಹುದು, ಶಿವನಿಗೆ ಅಭಿಷೇಕವೂ ಆಗಬಹುದು. ಯಾವುದಾದ್ರೂ ಮಾಡಿ. ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ
ಧರ್ಮ ದೇವತಾ ಕಾರ್ಯಗಳಲ್ಲಿ ಶ್ರದ್ಧೆ ಇರುತ್ತೆ. ವೃತ್ತಿಯಲ್ಲಿ ಅನುಕೂಲ ಬಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ಬಂಧು ಮಿತ್ರರಲ್ಲಿ ಸಹಕಾರ ಚೆನ್ನಾಗಿದೆಪ್ಪ. ಇಷ್ಟೆಲ್ಲ ಇದ್ದುವಾಗ ಏನು ಸಣ್ಣ ಪುಟ್ಟ ಓರೆ ಇದ್ದೇ ಇರುತ್ತೆ. ಹೀಗಾಗಿ ಅದರ ಕಡೆ ಗಮನ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ರೀತಿಯ ಪ್ರಾರಂಭ ಇದೆ. ಹೀಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಶ್ರದ್ಧೆಯಿಂದ ಮುಂದುವರಿಬಹುದು, ಅದರಲ್ಲೇನು ಸಂಶಯ ಇಲ್ಲ. ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದ ನಂತರದಲ್ಲಿ ನಿಮಗೆ ಉದ್ಯೋಗ ಶಿಕ್ಷಣ ಕ್ಷೇತ್ರದಲ್ಲೂ ಅನುಕೂಲ ಇದೆ. ವೃತ್ತಿಯಲ್ಲಿ ಅವಕಾಶ ಅದು ಚೆನ್ನಾಗಿದೆ. ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿ ಬರೋದ್ರಿಂದಾಗಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಕೊನೆಗೆ ಶನಿವಾರದ ಮಟ್ಟಿಗೆ, ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಬೆನ್ನು, ಉದರ ಬಾಧೆ, ಮಕ್ಕಳ ವಿಚಾರದ ಸ್ವಲ್ಪ ಅಸಮಾಧಾನಗಳು ಏರ್ಪಾಡಾಗಬಹುದು. ಇದು ಕೂಡ ಸಣ್ಣ ಪ್ರಮಾಣದಲ್ಲಿ ಇರುತ್ತದೆ, ಆತಂಕ ಬೇಡ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಇಡೀ ಗಮನಿಸ್ಕೊಂಡಾಗ ಒಂದು 70 ಭಾಗ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇದಕ್ಕೆ ಪರಿಹಾರ ಏನಪ್ಪ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ, ಶಿವ ಸನ್ನಿಧಾನದಲ್ಲೇ ನೀವು ಕೂಡ ಕರ್ಮಾಧಿಪತಿಯನ್ನು ರಾಹು ಜೊತೆಗೆ ಸೇರಿದಾಗ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗೋ ಸಾಧ್ಯತೆ ಇರ್ತದೆ. ಮಸಲತ್ತುಗಳು ಅಂತೀವಲ್ಲ, ಅಂಥದ್ದೊಂದು ಸುಳಿಗೆ ಸಿಕ್ಕಾಕೊಳ್ಳದ ಚಿತ್ತ ಚಂಚಲವಾಗಿಬಿಡುತ್ತೆ ಕೊನೆಗೆ ಅದು ವಾರದ ಅಂತ್ಯದಲ್ಲಿ. ಹೀಗಾಗಿ ಶಿವಸನ್ನಿಧಾನ ಅಭಿಷೇಕ ಮಾಡಿಸಿ, ಸರಿಯಾಗುತ್ತೆ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ಸ್ತ್ರೀಯರಿಗೆ ಸಂಕಷ್ಟ, ವಸ್ತು ನಷ್ಟ ಇದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಬೌದ್ಧಿಕ ವ್ಯತ್ಯಾಸಗಳಾಗುವ ಸಾಧ್ಯತೆ, ಸಾಲ, ಶತ್ರು ಭಯ, ಸಾಹಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗೆಲುವುದು ಶನೈಶ್ಚರನಿಂದಾಗಿ ಬಲ ಚೆನ್ನಾಗಿದೆ. ಅಂತೂ ಈ ದಿವಸ ಏನಪ್ಪ ಅಂದರೆ ಚಂದ್ರಮಾಂದಿಯರು ಅಷ್ಟಮದಲ್ಲಿ ಸಂಚರಿಸಿದ್ರೆ ಸ್ವಲ್ಪ ವ್ಯಥೆ, ನೋವು ಉಂಟಾಗುತ್ತೆ. ಎಲ್ಲ ಇದೆ, ಅನುಭವಿಸೋಕ್ಕಾಗ್ತಾ ಇಲ್ಲ, ಎಲ್ಲ ಇದೆ, ನೋವು, ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅಂಥದ್ದೊಂದು ಪರಿಸ್ಥಿತಿ ಧನುರಾಶಿಯವರಿಗಿದೆ ವಾರದ ಆದಿಯಲ್ಲಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕೊನೆಗೆ ಸ್ವಲ್ಪ ಪರವಾಗಿಲ್ಲ. ದೇವತಾ ದರ್ಶನ, ಈ ಕ್ಷೇತ್ರದಲ್ಲಿ ಶುಭ ಚಿಂತನೆ, ಸಜ್ಜನರ ಭೇಟಿ ಇವುಗಳಿಂದ ಸ್ವಲ್ಪ ಬಲ ಬರುತ್ತೆ. ಗುರುವಾರದವರೆಗೆ ಸ್ವಲ್ಪ ವೀಕ್ ಇದೆ. ಗುರುವಾರದ ನಂತರ ತುಂಬ ಚೆನ್ನಾಗಿದೆ. ಆ ಖಿನ್ನತೆ, ಆ ಮನಸ್ತಾಪ, ಮನಸ್ಸಿಗೇನೋ ಬೇಸರ ಇತ್ಯಾದಿ ಇತ್ತಲ್ಲ, ಅದೆಲ್ಲ ಹಂತವಾಗಿ ನಿವಾರಣೆ ಆಗಿಬಿಡುತ್ತೆ. ಕೊನೆಯಲ್ಲಿ ವೃತ್ತಿಯಲ್ಲಿ ಅನುಕೂಲಗಳು ಇದೆಲ್ಲ ಚೆನ್ನಾಗಿದೆ. ರವಿ ಕೂಡ ಚತುರ್ಥ ಭಾಗ್ಯಾಧಿಪತಿ, ಹೀಗಾಗಿ ಸ್ನೇಹಿತರಿಂದ, ಬಂಧುಗಳಿಂದ ಸಹಕಾರ, ಒಳ್ಳೆಯ ಉತ್ತಮ ಒಡನಾಟ ಇದೆಲ್ಲ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಕೊನೆಯಲ್ಲಿ ಎಚ್ಚರ ವಹಿಸಿ. ಇನ್ನು ಪ್ರಾರ್ಥನೆಗೆ ಧನುರಾಶಿಯವರಿಗೆ ದತ್ತಾತ್ರೇಯ ಸ್ಮರಣೆ, ದತ್ತಾತ್ರೇಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಹಯಗ್ರೀವ ಅಂತ ಬಹಳ ವಿಶೇಷವಾದ ಅದೊಂದು ನೈವೇದ್ಯ ಮಾಡಿಸಿ ಸಾಧ್ಯವಾದರೆ. ಇದು ತುಂಬ, ಅದನ್ನು ಪ್ರಸಾದ ತಗೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇದು ನಿಮಗೆ ಅನುಗ್ರಹಪ್ರದ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.